ಮೇಷರಾಶಿಯವರಿಗೆ ಪ್ರವಾಸಕ್ಕೆ ಪ್ರಯಾಣಕ್ಕೆ ಅನುಕೂಲಕರವಾದಂತಹ ಅಥವಾ ಯೋಗ ಇರತಕ್ಕಂತಹ ದಿವಸ ಇದು. ದಿನ ಪ್ರಯಾಣ ಮಾಡೋದಕ್ಕೆ ಪ್ರವಾಸ ಮಾಡೋದಕ್ಕೆ ಚೆನ್ನಾಗಿದೆ. ಮನಸ್ಸಿನಲ್ಲಿ ಅಥವಾ ಮನೆಯಲ್ಲಿ ಆ ವಿಚಾರಗಳೇನಾದರೂ ಮುನ್ನೆಲೆಗೆ ಬಂದರೆ, ಚರ್ಚೆಗೆ ಬಂದರೆ ನೀವು ಪ್ರವಾಸವನ್ನು ಕೈಗೊಳ್ಳಬಹುದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥದ್ದು. ನಿಮ್ಮ ಶಿಸ್ತು ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಶಿಸ್ತೇ ನಿಮಗೆ ಗೌರವವನ್ನು ತಂದುಕೊಡುವಂಥದ್ದು. ಯಾವಾಗಲೂ ಕೂಡ ಶಿಸ್ತುಬದ್ಧವಾಗಿರ್ತಕ್ಕಂಥವ್ರು ಅದನ್ನೇ ಪಾಲನೆ ಮಾಡಿಕೊಂಡು ಹೋದರೆ ಅದರ ಗೌರವ ನಿಮಗೆ ಹೆಚ್ಚಾಗುವಂಥದ್ದಾಗುತ್ತೆ. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳನ್ನು ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಇದರಿಂದ ಆಗ್ತಕ್ಕಂತಹ ಅನುಕೂಲಗಳು ನಿಮಗೆ ಗೊತ್ತು. ಯಾವ ಕ್ಷೇತ್ರದ ಗಣ್ಯ ವ್ಯಕ್ತಿಗಳು ಭೇಟಿಯಾಗ್ತಾರೋ ಆ ಕ್ಷೇತ್ರಕ್ಕೆ ಸಂಬಂಧಿಯಾದಂತಹ ಒಂದಷ್ಟು ವಿಚಾರಗಳು ಬರುತ್ತೆ. ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅವರನ್ನು ಕೇಳಿ ಬಗೆಹರಿಸ್ಕೊಳ್ತಕ್ಕಂಥದ್ದು ಅದರಿಂದ ಆಗುವಂಥದ್ದು. ನಿರೀಕ್ಷಿತವಾದಂತಹ ವಿಚಾರಗಳು ಮಾತ್ರ ತೃಪ್ತಿ ಕೊಡೋದಿಲ್ಲ. ನೀವೇನೋ ಪ್ರಶ್ನೆಗಳನ್ನು ಕೇಳ್ತೀರಿ ಅಥವಾ ಏನೋ ಅಂದ್ಕೊಳ್ತೀರಿ, ಅದಕ್ಕೆ ನಿಮಗೆ ಸಮರ್ಪಕವಾದಂತಹ ಉತ್ತರ ಇದು ಸರಿ, ಇಷ್ಟು ಸಾಕು ಅಂತ ಹೇಳಿ ಅನ್ನುವಷ್ಟು ತೃಪ್ತಿ ಆಗದೇ ಇರತಕ್ಕಂಥದ್ದಾಗ್ಬೋದು. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸಗಳನ್ನು ಮಾಡಿಕೊಳ್ಬೇಡಿ. ಆರ್ಥಿಕವಾದಂತಹ ಲಾಭ ಇದ್ದರೂ ಕೂಡ ಭಯಪಡಬೇಕಾದಂತಹ ದಿವಸವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದೇನು ಸಮಸ್ಯೆಗಳಿಲ್ಲ, ಆದರೂ ಏನೋ ಒಂದು ರೀತಿಯ ಭಯ ಕಾಡುವಂಥದ್ದು. ಭವಿಷ್ಯ ಹೇಗೆ, ಮುಂದೆ ಹಣಕಾಸಿನ ವಿಚಾರ ಹೇಗೆ ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ, ಸಮಾಜದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳು ಬರಬಹುದು. ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಳದೇ ಇರತಕ್ಕಂಥವ್ರು ನೀವು. ಯಾವುದೋ ಒಂದು ಮಾತು ಕಿವಿಯ ಮೇಲೆ ಬಿದ್ದಾಗ ಅದಕ್ಕೋಸ್ಕರವಾಗಿ ತುಂಬ ನೋವನ್ನು ಪಡ್ತೀರಿ, ತುಂಬ ಬೇಸರವನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ಆಲಸ್ಯವನ್ನು ಸ್ವಲ್ಪ ದೂರ ಮಾಡಿ. ಅದು ನಿಮಗಿರ್ತಕ್ಕಂತಹ ದೊಡ್ಡ ಶತ್ರು. ನಿಮ್ಮ ಜೀವನದಲ್ಲೇ ನಿಮಗೆ ಎದುರು ಬರತಕ್ಕಂತಹ ದೊಡ್ಡ ವಿರೋಧಿ ಅಂತಂದರೆ ಆಲಸ್ಯ ಒಂದೇ. ಆ ಆಲಸ್ಯವೊಂದನ್ನು ದೂರ ಮಾಡಿಬಿಟ್ರೆ ನೀವು ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನುವಂಥದ್ದಿದೆ. ಮನೆಯವರಿಂದ ನಿಮಗೇನು ಆಶ್ಚರ್ಯ ಕಾದಿರುತ್ತೆ. ಅಷ್ಟು ಕುತೂಹಲವಾದಂತಹ ಯಾವುದೋ ವಿಷಯ ಅಲ್ಲಿ ಮುನ್ನೆಲೆಗೆ ಬರುವಂಥದ್ದು. ಆಹಾರ ಮಿತವಾಗಿರಲಿ, ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಮಾನಸಿಕವಾದಂತಹ ಸ್ಥಿಮಿತತೆ ಇಲ್ಲದೆ ಇದ್ದಾಗ ಯಾವುದೇ ವ್ಯವಹಾರವನ್ನು ಮಾಡಬೇಡಿ. ಮನಸ್ಸು ಬಹಳ ಪರಿಶುದ್ಧವಾಗಿದ್ದಾಗ ಯಾವುದೇ ವ್ಯವಹಾರವನ್ನು ಬೇಕಾದರೂ ಕೂಡ ನಡೆಸಿ. ಮನಸ್ಸಿಗೆ ಆಘಾತವೋ ಕಿರಿಕಿರಿಯೋ ಇದ್ದಾಗ ಯಾವ ವ್ಯವಹಾರಕ್ಕೂ ಕೂಡ ಕೈ ಹಾಕಬೇಡಿ ಅನ್ನುವಂಥದ್ದು. ಆತ್ಮೀಯರು ನಿಮ್ಮಿಂದ ದೂರವಾಗ್ತಕ್ಕಂಥದ್ದು. ಯಾವ ಅರ್ಥದಲ್ಲಿ ಬೇಕಾದರೂ ಅದನ್ನು ಇಟ್ಟುಕೊಳ್ಳಬಹುದು. ನಿಮ್ಮ ಮಾತು, ನಿಮ್ಮ ವರ್ತನೆಯಿಂದ ಜನ ದೂರವಾಗ್ತಕ್ಕಂತಹ ಸಾಧ್ಯತೆ, ಅಥವಾ ನಿಮಗೆ ಬೇಕಾದಂತಹ ಏಕಾಂಗಿ ಅಥವಾ ಒಂಟಿತನ ನಿಮ್ಮನ್ನು ಪ್ರತ್ಯೇಕವಾಗಿರುವ ಹಾಗೆ ಮಾಡುವಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ ನಷ್ಟ ಅಥವಾ ಮೋಸಕ್ಕೆ ಅವಕಾಶ ಇದೆ. ಕಾಳಜಿ ವಹಿಸಿ. ನಿಮ್ಮ ವೃತ್ತಿ ಅಥವಾ ನೌಕರಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ಏನೋ ಅಡ್ಡಿಯಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ, ಸಾಲವನ್ನು ತೀರಿಸೋದಕ್ಕೆ ಈ ದಿವಸ ನಿಮಗೆ ಅವಕಾಶವಾಗುತ್ತೆ. ಯಾವುದೋ ಕಾರಣಕ್ಕೆ ಸಾಲವನ್ನು ಮಾಡಿದರೆ ಆ ಹಣವನ್ನು ಹಿಂದಿರುಗಿ ಕೊಡುವಂತಹ ಒಂದು ಶಕ್ತಿ ಅಥವಾ ಅದಕ್ಕೆ ಬೇಕಾದಂತಹ ಅನುಕೂಲ ಈ ದಿವಸ ನಿಮಗೆ ಆಗತ್ತೆ ಎನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲುಗಳು ಎದುರಾಗ್ತಕ್ಕಂತಹ ದಿವಸ ಇದು. ನಿಮ್ಮ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ವಿದ್ಯೆಗೆ ಪೂರಕವಾದಂತಹ ಯಾವ ಯಾವ ಚಟುವಟಿಕೆಗಳನ್ನು ನೀವು ಹೊಂದಿದ್ದೀರಿ ಅದಕ್ಕೆ ಪೂರಕವಾಗಿ ಒಂದಷ್ಟು ಸವಾಲುಗಳು ನಿಮಗೆ ಎದುರಾಗ್ತಕ್ಕಂಥದ್ದಿದೆ. ಮನೆಯ ವಾತಾವರಣ ಸಾಯಂಕಾಲದ ಹೊತ್ತಿಗೆ ನಿಧಾನವಾಗಿ ಏನೂ ಶುಭವಾಗುವ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ ಎನ್ನುವಂತಹ ಅರ್ಥ. ಅತಿಥಿಗಳ ಆಗಮನ ಆಗೋದರಿಂದ ಒಂದಷ್ಟು ಮನಸ್ಸಿಗೆ ಸಮಾಧಾನ ಸಂತೋಷಗಳು ಸಿಕ್ಕತ್ತೆ ಎನ್ನುವಂಥದ್ದು. ಈ ಹಿನ್ನಡೆ ನಿಮಗೆ ಯಾವುದಕ್ಕೆ ಆಯಿತು ಅನ್ನುವಂಥದ್ದನ್ನು ನೀವು ಪ್ರಶ್ನೆಯನ್ನು ಮಾಡ್ತೀರಿ. ಯಾವ ಕಾರಣಕ್ಕೆ ನಿಮ್ಮ ವ್ಯವಹಾರದಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಯಬೇಕು. ನಿಧಾನಕ್ಕೆ ನಾನು ಭವಿಷ್ಯದ ಮೆಟ್ಟಿಲನ್ನು ಏರ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಗಟ್ಟಿಯಾಗ್ತಕ್ಕಂತಹದ್ದು. ತುಂಬ ಪರಿಶ್ರಮದ ದಿವಸವಾಗಿರುತ್ತೆ. ತುಂಬ ಕಷ್ಟಪಡಬೇಕು. ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತಾ ಅಂತ ಕೇಳಿದರೆ ನಿಮಗೆ ಮಾನಸಿಕವಾದಂತಹ ಧೈರ್ಯವೇ ಆ ಫಲವನ್ನು ನೀಡಿರುವಷ್ಟರ ಮಟ್ಟಿಗೆ ಅದನ್ನು ಅನುಭವಿಸ್ತೀರಿ ಅಂತ ಹೇಳಬೇಕು. ಸ್ನೇಹಿತರಿಗೆ ಸಿಹಿಯನ್ನು ಹಂಚುವಷ್ಟು ನಿಮಗೆ ಸಮಾಧಾನ ತೃಪ್ತಿ ಎನ್ನುವಂಥದ್ದು ಸಿಕ್ಕತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆ ಕಟ್ಟುವಂತಹ ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕುವಂಥದ್ದಿದೆ.
ಹಳೆಯ ವಿಚಾರ ಮತ್ತು ಹಳೆಯ ಸ್ನೇಹಿತರ ಭೇಟಿ ನಿಮಗೆ ಅನುಕೂಲಕರವಾಗಿ ಬೇಕಾದಂತಹ ಮಾತುಕತೆಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಾಗುತ್ತೆ. ದೀರ್ಘಕಾಲದ ಆಲೋಚನೆಗಳು, ಬಹಳ ದಿವಸದಿಂದ ಯೋಚನೆ ಮಾಡ್ತಾ ಇರ್ತಕ್ಕಂತಹ ವಿಚಾರಗಳು ಈ ದಿವಸ ಪೂರ್ಣವಾಗುವುದಕ್ಕೆ ಏನೋ ಒಂದು ಅವಕಾಶ ಸಿಕ್ಕುವ ಹಾಗಾಗತ್ತೆ. ತುಂಬ ಹಣ ಖರ್ಚಾಗುವಂತಹ ಸಾಧ್ಯತೆ, ಆದರೆ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ, ಹಣ ಖರ್ಚಾದರೂ ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ದಾಯಿತು ಅನ್ನುವಂತಹ ಒಂದು ನೆಮ್ಮದಿಯನ್ನು ನೀವು ಕಾಣ್ತೀರಿ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುವಂತಹ ಸಾಧ್ಯತೆ ಇದೆ. ಇವತ್ತು ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಕೋಪದಿಂದ ಏನೆಲ್ಲ ವ್ಯತ್ಯಾಸಗಳು ಬೇಕಾದರೂ ಕೂಡ ಆಗಬಹುದು. ಯಾವುದೂ ಕೂಡ ನಿಮಗೆ ಒಳಿತಾಗಿ ಫಲವನ್ನು ಅಥವಾ ಇನ್ಯಾವುದೋ ಒಂದು ಅನುಕೂಲವನ್ನು ಮಾಡುವುದಿಲ್ಲ. ವೃದ್ಧರಿಗೆ, ವಯಸ್ಸಾದಂಥವರಿಗೆ ವಸ್ತ್ರವನ್ನು ದಾನ ಮಾಡಿ, ಅದರಲ್ಲೂ ಅಗತ್ಯ ಇರುವಂಥವ್ರನ್ನ ಗುರುತಿಸಿ ಅವರಿಗೆ ಬಟ್ಟೆಗಳನ್ನು ಕೊಡಿ. ಶುಭವಾಗಿ. ಸಿಂಹರಾಶಿ, ಅಕ್ಕಪಕ್ಕದವರು, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಇವರೆಲ್ಲ ನಿಮ್ಮ ಸಹಾಯಕ್ಕೆ ಬರ್ಬೋದು, ನಿಮಗೆ ಸಹಕರಿಸ್ಬೋದು ಅನ್ನುವಂತಹ ದಿವಸ. ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಅದರ ಪರಿಣಾಮವಾಗಿ ನೀವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾದಂಥದ್ದಿರುತ್ತೆ. ನೀವು ಹಿರಿಯರ ನಿಂದನೆಗೊಳಗಾಗ್ತೀರಿ. ದೊಡ್ಡವರು ನಿಮ್ಮನ್ನು ಆಕ್ಷೇಪ ಮಾಡ್ತಾರೆ, ಹೇಳಿದ್ದು ಕೇಳೋದಿಲ್ಲ, ಅಥವಾ ನಿಮ್ಮದೇ ಆದಂತಹ ತೀರ್ಮಾನಗಳು ನಾವು ಯಾವುದು ಲೆಕ್ಕಕ್ಕಿಲ್ಲ ಅನ್ನುವಂತಹ ಮಾತುಗಳೆಲ್ಲ ದೊಡ್ಡವರಿಂದ ಬರಬಹುದು ಅಂತ ಅರ್ಥ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಿ. ದುಡ್ಡು ಕಾಸಿನ ವ್ಯವಹಾರ ಅಂತ ಬಂದಾಗ ನೀವು ಎಷ್ಟು ಎಚ್ಚರಿಕೆ ಇರ್ತೀರೋ ಅಷ್ಟು ಒಳ್ಳೆಯದಾಗುವಂಥದ್ದು. ನಿಮ್ಮ ಶಿಸ್ತು, ನಿಮ್ಮ ವರ್ತನೆಯಿಂದ ಬೇರೆಯವರ ಮೇಲೆ ಒತ್ತಡ ಹಾಕಬೇಡಿ. ನಿಮ್ಮ ಶಿಸ್ತನ್ನು ನೀವು ಪಾಲನೆ ಮಾಡಿ, ಆದರೆ ಅದನ್ನೇ ಎಲ್ಲರೂ ಪಾಲಿಸಬೇಕು ಅಂತ ಹೇಳಿ ಅಂದುಕೊಳ್ಳೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಆ ಒತ್ತಡವನ್ನು ಯಾರಿಗೂ ಕೂಡ ಹಾಕಬೇಡಿ ಅಂತ ಅರ್ಥ. ಮಕ್ಕಳ ಜೊತೆಗಿನ ಬಾಂಧವ್ಯವನ್ನು ಹಾಗೆ ಉಳಿಸ್ಕೊಳ್ಬೇಕು. ಮಕ್ಕಳ ಜೊತೆ ಎಷ್ಟು ವಿಶ್ವಾಸವಾಗಿ ಸಂತೋಷದಿಂದ ಇರ್ತೀರೋ ಅದನ್ನು ಹಾಗೆ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ, ಬೇರೆಯವರ ಜೊತೆಗಿನ ಉತ್ತಮವಾದಂತಹ ಸಂಪರ್ಕ, ಉತ್ತಮವಾದಂತಹ ಬಾಂಧವ್ಯ ನಿಮಗೆ ಸಮಾಧಾನವನ್ನು ಕೊಡುತ್ತೆ. ನನ್ನ ಪ್ರಶ್ನೆಗಳಿಗೆ, ನನ್ನ ಸಮಸ್ಯೆಗಳಿಗೆ, ನನ್ನ ಗೊಂದಲಗಳಿಗೆ ಇವರಿಂದ ಪರಿಹಾರ ಸಿಕ್ಕತ್ತೆ ಅನ್ನುವಷ್ಟರ ಮಟ್ಟಿನ ನಂಬಿಕೆ ಆ ವ್ಯಕ್ತಿಗಳ ಮೇಲೆ ನಿಮಗೆ ಬರುವಂಥದ್ದು. ಅನಗತ್ಯವಾದಂತಹ ಮಾತು ಮಾತ್ರ ನಿಮ್ಮ ಕೆಲಸಗಳನ್ನು ಕೆಡಿಸುತ್ತೆ. ಅದರಿಂದ ಅಪಯಶಸ್ಸನ್ನು ನೋಡ್ತೀರಿ. ಬಾಯಿ ಸುಮ್ಮನಿರಬೇಕಲ್ಲ, ಅದನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕಾದಂಥದ್ದು. ವಾಸ್ತವದ ವಿಚಾರಕ್ಕೆ ಹೋರಾಟ ಮಾಡಿದರೆ ಜಯವನ್ನು ಕಾಣ್ತೀರಿ. ಯಾವುದು ಸತ್ಯ ಇದೆ, ಕಾನೂನಾತ್ಮಕವಾಗಿ ನ್ಯಾಯಬದ್ಧವಾಗಿ ಯಾವ ವಿಷಯ ನಿಜವಾಗಲೂ ಸತ್ಯವಾಗಿದೆ, ಅದಕ್ಕೆ ಹೋರಾಟ ಮಾಡಿ ಜಯವನ್ನು ನೀವು ಕಾಣ್ತೀರಿ. ಮಕ್ಕಳ ವಿಚಾರದಲ್ಲಿ ಜಯ ಸಿಕ್ಕೋದ್ರಿಂದ ಸಂತೋಷ ಪಡ್ತೀರಿ. ಮಕ್ಕಳಿಗೆ ಅನುಕೂಲವಾಗುತ್ತೆ. ಮಕ್ಕಳ ಬಗ್ಗೆ ಯಾವ ಯೋಚನೆಗಳು ಕೂಡ ಬರದೇ ಇರುವಷ್ಟರ ಮಟ್ಟಿಗೆ ಮಕ್ಕಳು ವ್ಯವಸ್ಥಿತವಾಗಿರ್ತಾರೆ ಅಂತ ಅರ್ಥ. ಕಾರ್ಯಕ್ಷೇತ್ರ, ವೃತ್ತಿ, ವ್ಯಾಪಾರ ಇದರಲ್ಲೆಲ್ಲ ಮುಂದೆ ಹಿನ್ನಡೆ ಆಗುತ್ತೇನೋ ಅನ್ನುವಂತಹ ಸೂಚನೆಗಳು ನಿಮಗೆ ಇವತ್ತೇ ಕಾಣ್ತಾ ಇದೆ. ಇದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರೋದಕ್ಕೆ, ಜಾಗ್ರತೆಯಿಂದ ಇರೋದಕ್ಕೆ ಅವಕಾಶಗಳಿದೆ. ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು. ಸಾಮಾಜಿಕ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೋದು. ಸಮಾಜಮುಖಿಯಾದಂತಹ ಕೆಲವು ಕೆಲಸಗಳು ನಿಮಗೆ ಅನುಕೂಲಕರವಾಗಿ, ನಿಮ್ಮ ಹಿತಕ್ಕನುಗುಣವಾಗಿ ಆಗತ್ತೆ ಅನ್ನುವಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ಆರೋಗ್ಯದ ಬಗ್ಗೆ ಗಮನ ಕೊಡಿ. ತಾತ್ಸಾರ ಮಾಡಬೇಡಿ. ಆರೋಗ್ಯ ಒಂದು ಚೆನ್ನಾಗಿದ್ದರೆ ನೀವು ಏನೆಲ್ಲ ಬೇಕಾದರೂ ಸಂಪಾದನೆಯನ್ನು ಮಾಡಿಕೊಳ್ಳಬಹುದು, ಗಳಿಸಬಹುದು ಅನ್ನುವಂಥದ್ದು. ಹಣ ಹೂಡಿಕೆಗೆ ಉತ್ತಮವಾದಂತಹ ದಿವಸ ಇದು. ಹಾಗಂತ ಇದು ಯಾವುದೋ ಪ್ರಚೋದನೆ ಅಲ್ಲ. ನಿಮಗೆ ಅನುಕೂಲಕರವಾಗಿ ಅಥವಾ ನಿಮ್ಮ ಆಲೋಚನೆಯಲ್ಲಿದ್ದು ಅದಕ್ಕೆ ಯಾವಾಗ ಅಂತ ಹೇಳಿ ಏನಾದರೂ ಮನಸ್ಸಿನಲ್ಲಿ ಪ್ರಶ್ನೆ ಇದ್ದರೆ ಅದಕ್ಕೆ ಸರಿಯಾದಂತಹ ಉತ್ತರ ಇದು ಅಂತ ಅರ್ಥ. ಆಸಕ್ತಿದಾಯಕವಾದಂತಹ ವಿಚಾರದಲ್ಲಿ ಚರ್ಚೆಗಳನ್ನು ಮಾಡಿ, ನೀವು ವಿಷಯವನ್ನು ಸಂಗ್ರಹ ಮಾಡಿ, ಹಾಗೆ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಿ ಅನ್ನುವಂಥದ್ದು. ಸಹಾಯ ಮಾಡಿದಂಥವರು ಈ ದಿವಸ ನಿಮ್ಮನ್ನು ಆಶ್ರಯ ಮಾಡ್ತಾರೆ. ಯಾರೋ ನಿಮಗೆ ಯಾವುದೋ ಕಷ್ಟ ಕಾಲದಲ್ಲೋ ಅಥವಾ ಇನ್ಯಾವುದೋ ಅಗತ್ಯ ಬಿದ್ದಾಗಲೋ ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ನಿಮಗೆ ಸಹಾಯವನ್ನು ಮಾಡಿರ್ತಾರೆ. ಅಂಥವರು ಈ ದಿವಸ ನಿಮ್ಮನ್ನು ಸಹಾಯ ಕೇಳಿಕೊಂಡು ಬರಬಹುದು, ನಿಮ್ಮ ಸಹಾಯವನ್ನು ಅಪೇಕ್ಷೆ ಪಡಬಹುದು. ಯೋಗ್ಯವಾದಂಥವರಿಗೆ ಖಂಡಿತವಾಗಿ
ನಿಮ್ಮ ಕೈಲಾದಷ್ಟರ ಮಟ್ಟಿಗೆ ಸಹಾಯವನ್ನು ಮಾಡಿ ಅದರಿಂದ ಅವರು ಸಂತೋಷ ಪಡಲಿ, ಅದು ಕೂಡ ನಿಮಗೆ ತೃಪ್ತಿಯನ್ನು ಕೊಡುವಂಥದ್ದಾಗತ್ತೆ. ಲಾಭ ನಷ್ಟ ಚಿಂತನೆಗಳನ್ನು ಮಾಡಬೇಡಿ. ಯಾವುದರಿಂದ ಆದಾಯ ಬರುತ್ತೆ, ಯಾವುದು ನಷ್ಟವಾಗುತ್ತೆ, ಇದು ಯಾವ ಯೋಚನೆಗಳು ಮನಸ್ಸಿಗೆ ಬರುವುದು ಬೇಡ ಅಂತ ಅರ್ಥ. ಧಾರ್ಮಿಕ ಮುಖಂಡರ ಸಲಹೆ ನಿಮಗೊಂದಷ್ಟು ಸಮಾಧಾನವನ್ನು ಕೊಡುತ್ತೆ. ಧಾರ್ಮಿಕವಾಗಿ ಹೇಗೆ ಇರಬೇಕು ಅಥವಾ ಇನ್ಯಾವುದೋ ಧಾರ್ಮಿಕ ವಿಚಾರಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಆಗಬೇಕಾ, ಇವೆಲ್ಲ ಮಾತುಗಳು ಬಂದಾಗ ಅವರಿಂದ ಸಿಕ್ಕುವಂತಹ ಸಲಹೆ ನಿಮಗೆ ಸಮಾಧಾನಕರವಾಗಿರುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಮಸ್ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯಲ್ಲಿ ಹಬ್ಬದ ವಾತಾವರಣ, ಏನೋ ಒಂದು ರೀತಿಯ ಸಂತೋಷ, ಸಮಾಧಾನ, ಉತ್ಸಾಹ, ಎಲ್ಲ ಕೆಲಸವನ್ನು ಮಾಡಿ ಮುಗಿಸಬೇಕು ಅಂತಕ್ಕಂತಹ ಒಂದು ತುಡಿತ ಇದು ನಿಮ್ಮನ್ನು ಆವರಿಸ್ಕೊಂಡಿರುತ್ತೆ. ಅದರಿಂದ ನಿಮಗೆ ತೃಪ್ತಿ ಎನ್ನುವಂಥದ್ದು ಸಿಕ್ಕುತ್ತೆ. ವೃತ್ತಿಪರವಾದಂತಹ ಸಾಧನೆಯೂ ಕೂಡ ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂತಹದ್ದು. ನಾನು ಮಾಡುವಂತಹ ಕೆಲಸ, ಮಾಡ್ತಾ ಇರತಕ್ಕಂತಹ ಕೆಲಸದಿಂದ ನನಗೆ ಆತ್ಮತೃಪ್ತಿ ಸಿಕ್ಕಿದೆ ಅಂತ ಹೇಳಿ ನಿಟ್ಟುಸಿರನ್ನು ಬಿಡ್ತಕ್ಕಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಯಾಕೋ ಬೇಸರದ ವಾತಾವರಣ, ಅಧಿಕವಾಗಿ ಹಣ ಖರ್ಚಾಗ್ತಕ್ಕಂಥದ್ದು, ಇಡೀ ದಿನದ ಒಂದು ಎಲ್ಲ ಸಂದರ್ಭಗಳನ್ನು ಜ್ಞಾಪಿಸ್ಕೊಂಡಾಗ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಬೇಸರ ಆಗ್ತಕ್ಕಂಥದ್ದಿದೆ. ಬೇರೆಯವರನ್ನು ಅವಲಂಬಿಸಿ ಅವಮಾನಕ್ಕೊಳಗಾಗ್ತೀರಿ. ಯಾವುದೋ ಕೆಲಸ ಬರೋದಿಲ್ಲ ಅಂತಲೋ ಅಥವಾ ಇನ್ಯಾವುದೋ ಅಗತ್ಯತೆ ಇದೆ ಅಂತಲೋ ಬೇರೆಯವರನ್ನ ಆಶ್ರಯ ಮಾಡ್ತೀರಿ. ಅವರು ತಿರಸ್ಕಾರ ಮಾಡಿದಾಗ ಅವಮಾನ ಆಗ್ತಕ್ಕಂಥದ್ದಾಗುತ್ತೆ. ತಾಯಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಏನೋ ವ್ಯತ್ಯಾಸವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒತ್ತಡಗಳಿಂದ ದೂರ ಉಳ್ಕೊಳ್ಬೇಕು. ಅಮೃತ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ, ಶ್ರವಣ ಮಾಡಿ, ಅನುಕೂಲ ಇರುವಂಥವರು ಅಮೃತ ಮೃತ್ಯುಂಜಯ ಹೋಮವನ್ನು ಮಾಡಿಸಿ. ಶುಭವಾಗಿ. ಧನುರ್ರಾಶಿ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ, ವೈದ್ಯರಿಗೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು, ಶುಭ ಇರುವಂತಹ ದಿವಸ ಇದು ಅಂತ ಹೇಳಬೇಕು. ಸಹೋದರ ವರ್ಗದ ಜೊತೆಯಲ್ಲಿ ಜಗಳವನ್ನು ಮಾಡೋದರಿಂದ ತುಂಬ ಬೇಸರವಾಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಯಲ್ಲಿ ಜಗಳ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ತುಂಬ ಬೇಸರಕ್ಕೆ, ಒಂದು ರೀತಿಯಲ್ಲಿ ಮನೋವೇದನೆಗೆ, ನೋವಿಗೆ ಕಾರಣವಾಗುತ್ತೆ ಅಂತ ಹೇಳಬೇಕು. ಮಾನಸಿಕವಾದಂತಹ ಕಿರಿಕಿರಿ ದಿನಪೂರ್ತಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಹಾಗೆ ಅನುಮಾನಾಸ್ಪದವಾದಂತಹ ಯಾವ ವಿಷಯದಲ್ಲೂ ಕೂಡ ನೀವು ಭಾಗಿಗಳಾಗಬೇಡಿ. ಜೊತೆಗೆ ಸಮಾಜದಲ್ಲೂ ಕೂಡ ಅನುಮಾನಾಸ್ಪದವಾಗಿ ನೀವು ನಡ್ಕೊಳ್ಬಾರ್ದು. ನಿಮ್ಮ ಬಗ್ಗೆನೂ ಯಾವ ಅನುಮಾನವೂ ಬರೋದಕ್ಕೆ ಕಾರಣ ಆಗಬಾರ್ದು ಅಂತ ಹೇಳಿ ಅರ್ಥ. ದೂರದ ಬಂಧುಗಳಿಂದ ಬರ್ತಕ್ಕಂತಹ ಅಶುಭವಾದಂತಹ ವಾರ್ತೆ ನಿಮ್ಮ ನೋವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಪ್ರಯಾಣಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರೆ ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ತತ್ಕ್ಷಣದಲ್ಲಿ ಅದು ರದ್ದಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ದೇವರು ಮೂಲವಾಗಿ ಯಾವುದೋ ಅದನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಹಣದ ವಿಚಾರ ಎಲ್ಲವನ್ನ ಮರೆಸಿಬಿಡುತ್ತೆ. ದುಡ್ಡಿನಿಂದೆ ಹೋಗ್ತೀನಿ ಅಂತಂದರೆ ಆಗ ಮನುಷ್ಯತ್ವವಾಗಲಿ ಅಥವಾ ನಮ್ಮ ಸ್ಥಾನಮಾನಗಳಾಗಲಿ, ಮಾನ ಮರ್ಯಾದೆಗಳಾಗಲಿ, ಗೌರವವಾಗಲಿ ಯಾವುದೂ ಕೂಡ ಲೆಕ್ಕಕ್ಕೆ ಬರದೇ ಇರುವಾಗುತ್ತೆ. ಆಯಸ್ಸಿನ ಬಗ್ಗೆ ವಿಚಾರ ಮಾಡ್ತೀರಿ, ಆದರೆ ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ನನಗೇನೋ ಆಪತ್ತು, ಗಂಡಾಂತರ ಕಾದಿದೆ ಅನ್ನುವಂತಹ ಒಂದು ಮನಸ್ಸಿನ ಹೆದರಿಕೆ, ಭಯ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಸಕಾರಾತ್ಮಕವಾದಂತಹ ಚಿಂತನೆಯನ್ನು ಮಾಡಿದರೆ ಮಾತ್ರ ನೆಮ್ಮದಿ ಸಿಕ್ಕಬಹುದು ಅಷ್ಟೇ ಹೊರತು, ಇಲ್ಲದೇ ಇದ್ದರೆ ಯಾರ ಸಮಾಧಾನ ಹೇಳಿದರೂ ಕೂಡ ನಿಮಗೆ ಸಮಾಧಾನ ಆಗದೇ ಇರತಕ್ಕಂಥದ್ದೇ. ಗುಪ್ತ ರೋಗ ನಿಮ್ಮನ್ನು ಕಾಡಬಹುದು. ಯಾವುದೋ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಕಾಯಿಲೆ ನಿಮಗೆ ತೊಂದರೆಯನ್ನು ಕೊಡಬಹುದು ಅಂತ ಅರ್ಥ. ಹಿರಿಯರ ಅಥವಾ ಗುರುಸ್ಥಾನದಲ್ಲಿರ್ತಕ್ಕಂಥವರ ಬೇಸರಕ್ಕೆ ನೀವು ಕಾರಣವಾಗ್ತೀರಿ. ನೀವು ನಡ್ಕೊಳ್ತಕ್ಕಂತಹ ರೀತಿ, ಆಡುವಂತಹ ಮಾತು ನಯವಂಚಕರೇನೋ ಅಂತ ಹೇಳಿ ಅನ್ನಿಸುವ ಹಾಗೆ ಆಗಿಬಿಡುತ್ತೆ. ದೊಡ್ಡವರು ಅದನ್ನು ನಂಬೋದಿಲ್ಲ, ಗುರುಸ್ಥಾನದಲ್ಲಿರ್ತಕ್ಕಂಥವರು ಕೂಡ ಅದನ್ನು ನಂಬದೇ ಇರೋ ಹಾಗೆ ನೀವು ಮಾಡ್ಕೊಳ್ತೀರಿ. ಕುಟುಂಬದ ಕಲಹ ಮಾನಸಿಕವಾದಂತಹ ಖಿನ್ನತೆಗೆ ಕಾರಣವಾಗುತ್ತೆ. ಡಿಪ್ರೆಷನ್ಗೆ ಹೋಗೋದಕ್ಕೆ ಮನೆಯ ಜಗಳವೇ ಕಾರಣ, ಮನೆಯಲ್ಲಿರುವಂತಹ ಭಿನ್ನಾಭಿಪ್ರಾಯಗಳೇ ಕಾರಣ ಅನ್ನುವಂಥದ್ದಾಗತ್ತೆ. ಉಗ್ರ ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಈ ದಿವಸ ನೀವು ಎಷ್ಟೇ ಜಾಗ್ರತೆಯಿಂದ ಇದ್ದರೂ ಕೂಡ
ಒಂದಲ್ಲ ಒಂದು ತಪ್ಪುಗಳು ನಿಮ್ಮಿಂದನೇ ಆಗುತ್ತೆ. ಅದು ಸ್ವಯಂಕೃತ ಅಪರಾಧ. ಆ ಅಪರಾಧಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಆದಷ್ಟು ಕಡಿವಾಣವನ್ನು ಹಾಕಿ ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ಸರಿ ತಪ್ಪುಗಳ ಬಗ್ಗೆ ವಿವೇಚನೆಯನ್ನು ಮಾಡಿ ಅನ್ನುವಂಥದ್ದೆಲ್ಲ ನಿಮಗೆ ಸಲಹೆ. ಕೋಪ ಮತ್ತು ಅಸಹನೆ ಇದೆರಡೂ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಯಾವಾಗ ನಾವು ಅಂದ್ಕೊಂಡಿದ್ದು ಕೆಲಸ ಆಗೋದಿಲ್ಲ, ಸಿಟ್ಟು ಬರುತ್ತೆ. ಸಿಟ್ಟಿನಿಂದ ನಾವು ತಗೊಳ್ಳುವಂತಹ ನಿರ್ಧಾರಗಳು, ಮಾಡುವಂತಹ ಕೃತಿಗಳು ಬೇರೆ ಬೇರೆ ಆಗಿರುತ್ತೆ ಯಥಾ ಪ್ರಕಾರ. ಮತ್ತು ನಾವು ಮಾಡಿದಂತಹ ತಪ್ಪಿನಿಂದ ನಮಗೇ ತೊಂದರೆ ಆಗುವಂಥದ್ದಾಗತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಆದರೆ ಕಾಲು ನೋವಿನ ಸಮಸ್ಯೆ ನಿಮಗೆ ಕಾಡಬಹುದು. ಸ್ವಲ್ಪ ಗಮನಿಸಬೇಕು. ಸಹೋದರರ ಜೊತೆ ಜಗಳ ಇದ್ದರೆ ಅಥವಾ ಮನಸ್ತಾಪ ಇದ್ದರೆ, ದ್ವೇಷ ಇದ್ದರೆ, ಇವತ್ತು ಅದನ್ನು ರಾಜಿ ಮಾಡಿಕೊಳ್ಳುವಂಥದ್ದು ಅಥವಾ ನೀವೇ ಸೋತುವರನ್ನ ಮಾತಾಡಿಸಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಅನ್ನುವಂಥದ್ದು ಸಲಹೆ. ಹಣದ ವಿಚಾರ ಅಥವಾ ಸಾಲದ ವಿಚಾರ ಬಂದಾಗ ಈಗ ನೀವೇನಾದರೂ ಮಾತುಕತೆಯನ್ನು ನಡೆಸಬಹುದು. ಅದಕ್ಕೆ ಸರಿಯಾದಂತಹ ಸಮಯವನ್ನು, ಸೂಕ್ತವಾದಂತಹ ರೀತಿಯ ಮಾರ್ಗವನ್ನು ಅನುಸರಿಸಬಹುದು ಅಂತ ಅರ್ಥ. ಶನೈಶ್ಚರ ಮಂತ್ರವನ್ನು ಶ್ರವಣ ಮಾಡಿ, ಪಠನ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅಸಮಾಧಾನ, ಒತ್ತಡ ಇವೆಲ್ಲವೂ ಕೂಡ ನಿಮ್ಮ ಸಿಟ್ಟನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗತ್ತೆ. ಯಾವ ವಿಷಯವನ್ನು ಸಮಾಧಾನಕರವಾಗಿ ನೀವು ನೋಡಬೇಕೋ ಅಲ್ಲಿ ಸಮಾಧಾನ ಸಿಕ್ಕೋದಿಲ್ಲ. ಯಾವ ಕೆಲಸವನ್ನು ಒತ್ತಡರಹಿತವಾಗಿ ಮಾಡಬೇಕೋ ಅಲ್ಲಿ ಅದು ನಿಮಗೆ ಅವಕಾಶ ಕೊಡೋದಿಲ್ಲ. ಹೀಗಿದ್ದಾಗ ಇದರ ಜೊತೆಯಲ್ಲಿ ಸಿಟ್ಟು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಮತ್ತು ಗುರುಗಳಲ್ಲಿ ಅಚಲವಾದಂತಹ ಭಕ್ತಿಯನ್ನು ಇಟ್ಕೊಳ್ಳಿ. ನೀವು ಯಾವುದು ಮನೆ ದೇವರಾಗಿ ಪೂಜೆಯನ್ನು ಮಾಡ್ತಾ ಇದ್ದೀರೋ ಮತ್ತು ಯಾರನ್ನು ಗುರು ಸ್ಥಾನದಲ್ಲಿಟ್ಟು ಗುರುವಾಗಿ ನಂಬಿದ್ದೀರೋ ಅವರ ಬಗ್ಗೆ ಅಚಲವಾದಂತಹ ಭಕ್ತಿ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಬೇರೆಯವರಿಗೆ ಮಾದರಿಯಾಗಬೇಕಾದಂತಹ ನೀವು ಕಾರಣಾಂತರದಿಂದ ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ಇದು ನಿಮಗೆ ಅವಮಾನವೂ ಹೌದು, ನಿಮಗೆ ಶೋಭೆಯನ್ನು ತರ್ತಕ್ಕಂಥದ್ದಲ್ಲ. ದಿನನಿತ್ಯದ ಕೆಲಸದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಕ್ಕಂತಹ ಸಾಧ್ಯತೆ ಇದೆ. ಅದಕ್ಕೆ ಅನುಗುಣವಾಗಿ ನೀವು ಹೊಂದಿಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಕೇವಲ ವ್ಯಾವಹಾರಿಕವಾಗಿ ಚಿಂತನೆ ಮಾಡುವುದನ್ನು ಬಿಟ್ಟು ವೈಚಾರಿಕತೆಯಿಂದ ಚಿಂತನೆಯನ್ನು ನಡೆಸಿ. ದುಡ್ಡು ಕಾಸು ಎಲ್ಲ ವಿಚಾರದಲ್ಲೂ ಉಪಯೋಗಕ್ಕೆ ಬರೋದಿಲ್ಲ. ಮನುಷ್ಯತ್ವ ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಅವಲಂಬಿತವಾದಂತಹ ಕೆಲವು ಕೆಲಸಗಳಿಗೆ ಹಿನ್ನಡೆಯಾಗುವಂಥದ್ದು. ಯಾವ ಕೆಲಸವನ್ನು ನೀವು ಅವಲಂಬಿಸ್ಕೊಂಡಿರ್ತೀರೋ ಅದರಿಂದನೇ ಏನೋ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರೋ ಅಂಥ ಕೆಲಸಗಳು ಆಗದೇ ಇರುವಂಥದ್ದಾಗುತ್ತೆ. ಕಾಯಕವೇ ನಿಮ್ಮ ಧ್ಯೇಯ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು. ಕೆಲಸ ಏನು ಮಾಡ್ತೀರಿ ಆ ಕೆಲಸದಿಂದಲೇ ಎಲ್ಲವೂ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಅದು ಬರಬೇಕಾದಂಥದ್ದಾಗತ್ತೆ. ಅನಾಥಾಲಯಗಳಿಗೆ, ಅಗತ್ಯ ಇರತಕ್ಕಂಥವರಿಗೆ, ಬಡವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಶುಭವಾಗಿ.